ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದ್ದೀವಪ್ಪ ಅಂದರೆ, ನಿಮ್ಮ SBI ATM ಕಾರ್ಡ್ನ ನಿಮ್ಮ ಮೊಬೈಲಲ್ಲಿ ನೀವು ಯಾವ ರೀತಿ ಆಕ್ಟಿವೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ SBI ATM ಇಲ್ಲಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ನೀವು ಆಕ್ಟಿವೇಟ್ನ ಮಾಡ್ಕೋಬೋದು. ನಾನು ಆಲ್ರೆಡಿ ನಿಮಗೆ 2 ವಿಡಿಯೋಸ್ಗಳನ್ನ ಮಾಡಿದ್ದೆ. ನಿಮಗೆ SBI ಅಕೌಂಟ್ನ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಓಪನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ನ ನಿಮ್ಮ ಮೊಬೈಲಲ್ಲಿ ನೀವು ಮಾಡ್ಕೋಬೋದು. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ 15 ದಿನದ ಒಳಗಡೆ ನಿಮಗೆ ಒಂದು ATM ಕಾರ್ಡ್ ಬಂದಿರುತ್ತೆ. ಆದರೆ ATM ಕಾರ್ಡ್ಗೆ ನಿಮಗೆ ಆಕ್ಟಿವೇಟ್ ಮಾಡೋದಕ್ಕೆ ಹತ್ತಿರದಲ್ಲಿ ಯಾವುದೇ ರೀತಿ ಬ್ರಾಂಚಸ್ ಇರೋದಿಲ್ಲ ಮತ್ತು ATM ಕೂಡ ಇರೋದಿಲ್ಲ. ಆ ATMನ ನೀವು ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ಪಿನ್ ಆಕ್ಟಿವೇಟ್ ಮಾಡಬೇಕಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಫ್ರೆಂಡ್ಸ್ ಅರ್ಥ ಆಗುತ್ತೆ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂದೆ ನೀವು ಏನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತು ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ನಿಮಗೆ ಒಂದು ಸ್ಟೆಪ್ ಅರ್ಥ ಆಗೋದಿಲ್ಲ. ನೋಡ್ಕೊಂಡು ನೀವು ಏನೋ SBI ಅನ್ನೋ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಂಡೇ ಇರ್ತಾರೆ. ನೀವು ಏನಾದರೂ SBI ಅಕೌಂಟ್ನ ಓಪನ್ ಮಾಡಬೇಕಂದ್ರೆ ಇದೇ ಆ್ಯಪ್ನಲ್ಲಿ ಮಾಡಬೇಕಾಗುತ್ತೆ. ನೋಡಿ, ಏನೋ SBI ಅಂತ ಮೊಬೈಲ್ ಬ್ಯಾಂಕಿಂಗ್ ನೀವು ಏನಾದರೂ ಓಪನ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವೆಲ್ಲ ಲಾಗಿನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಕೋಬೋದು, ನೀವು ಏನು ಮಾಡಬೇಕಪ್ಪ ಅಂದರೆ ಮೇಲ್ಗಡೆ ಸರ್ಚ್ ಬಟನ್ ಕಾಣ್ತಾ ಇದೆ ನೋಡಿ. ಈ ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಅಲ್ಲಿ ನೀವು ATM ಅಂತ ಸರ್ಚ್ ಮಾಡಬೇಕು. ನೋಡ್ಕೊಳ್ಳಿ, ATM ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಷ್ಟು ಆಪ್ಷನ್ಸ್ಗಳು ಬರುತ್ತೆ. ಅದರಲ್ಲಿ ಲಾಸ್ಟ್ ಆಪ್ಷನ್ ಕಾಣುತ್ತೆ ಆಕ್ಟಿವೇಟ್ ATM ಆರ್ ಡೆಬಿಟ್ ಕಾರ್ಡ್ ಅಂತ. ಅದನ್ನಾರು ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ಅಪ್ಲೈ ಫಾರ್ ATM ಕಮ್ ಡೆಬಿಟ್ ಕಾರ್ಡ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನಾದ್ರೂ ಕ್ಲಿಕ್ ಮಾಡ್ಬೋದು. ಇಲ್ಲಿ ಆಕ್ಟಿವೇಟ್ ATM ಕಾರ್ಡ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಬೋದು. ನೋಡಿ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ಇಷ್ಟೊಂದು ಆಪ್ಷನ್ಸ್ಗಳಿದೆ. ಎಲ್ಲ ಆಪ್ಷನ್ಸ್ಗಳ ಬಗ್ಗೆ ಬೇಕಾದ್ರೂ ನಾನು ನಿಮಗೆ ಈ ಎಲ್ಲ ಸೆಟ್ಟಿಂಗ್ಗಳ ಬಗ್ಗೆ ಒಂದು ವಿಡಿಯೋನ ಮಾಡಿ ಕೂಡ ಹಾಕ್ತೀನಿ. ಅದನ್ನು ನೋಡ್ಕೋಬೋದು, ನಿಮಗೆ ಪೂರ್ತಿಯಾಗಿ ಡೀಟೇಲಾಗಿ ಗೊತ್ತಾಗುತ್ತೆ. ನಾನೀಗ ನಿಮಗೆ ATM ಕಾರ್ಡ್ನ ಯಾವ ರೀತಿ ಆಕ್ಟಿವೇಟ್ ಮಾಡೋಂತ ಮಾತ್ರ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ. ನೋಡ್ಕೊಳ್ಳಿ, ನಿಮಗೆ ಇಲ್ಲಿ ಮ್ಯಾನೇಜ್ ಪಿನ್ ಅಂತ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಎಲ್ಲ ಪಿನ್ಗಳನ್ನ ಸೆಟ್ ಮಾಡ್ಕೋಬೋದು, ಅಂದರೆ ರೀಸೆಟ್ ಮಾಡ್ಬೋದು. ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಆಗಿರ್ಬೋದು, ಯಾವುದೇ ರೀತಿ MPIN ಆಗಿರ್ಬೋದು, ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಆಕ್ಟಿವೇಟ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ATM ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಕಾರ್ಡ್ ರೀತಿ ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಕಾರ್ಡ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ನೋಡಿ, ಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಪ್ರೊಫೈಲ್ ಪಾಸ್ವರ್ಡ್ನ ಕೇಳುತ್ತೆ. ಅದೇ ನೀವು ಪ್ರೊಫೈಲ್ ಪಾಸ್ವರ್ಡ್ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ಪ್ರೊಫೈಲ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕು. ನೋಡಿ, ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಇಯರ್ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಕೋಬೋದು, ATM ಆರ್ ಡೆಬಿಟ್ ಕಾರ್ಡ್ ಅಂತ ಮತ್ತೊಂದು ಪೇಜ್ ಬರುತ್ತೆ ಮತ್ತು ಸರ್ವಿಸ್ ರಿಕ್ವೆಸ್ಟ್ ಅಂತ. ಅದರಲ್ಲಿ ನಿಮಗೆ ಕೆಳಗಡೆ ಲಾಸ್ಟ್ ಒಂದು ಆಪ್ಷನ್ ಕಾಣ್ತಾ ಇದೆ. ನೋಡ್ಕೋಬೋದು, ಇಲ್ಲಿ ಆಕ್ಟಿವೇಟ್ ಕಾರ್ಡ್ ಅಂತ. ಈ ಆಕ್ಟಿವೇಟ್ ಕಾರ್ಡ್ ಬಟನ್ ಮೇಲೆ ಏನಾದರೂ ಕ್ಲಿಕ್ನ ಮಾಡಿ ಅಂದರೆ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ ನೋಡಿ, ATM ಕಾರ್ಡ್ ಆಕ್ಟಿವೇಷನ್ ಅಂತ. ಇಲ್ಲಿ ಸೆಲೆಕ್ಟ್ ಅಕೌಂಟ್ ಅಂತ ಕಾಣ್ತಾ ಇದೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಇದೆ ನೋಡಿ. ಆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟ್ ತೋರಿಸುತ್ತೆ. ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ನೋಡ್ಕೊಂಡು ನಾನು ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ. ಇಲ್ಲಿ ನೋಡ್ಕೋಬೋದು, ನನ್ನ ಅಕೌಂಟ್ ಕಾಣ್ತಾ ಇದೆ ನೋಡಿ. ನಿಮ್ಮ ಅಕೌಂಟ್ ಶೋ ಆದ ತಕ್ಷಣ ಕೆಳಗಡೆ ಎಂಟರ್ ಕಾರ್ಡ್ ನಂಬರ್ ಅಂತ ಬರುತ್ತೆ ನೋಡಿ. ಇಲ್ಲಿ ನಿಮ್ಮ ATM ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಮನೆಗೆ ಒಂದು ATM ಕಾರ್ಡ್ ಬಂದಿರುತ್ತೆ ನೋಡಿ, 15 ದಿನದಲ್ಲಿ ಬಂದಿರುತ್ತಲ್ಲ, ಆ ATM ಕಾರ್ಡ್ ಮೇಲೆ ನಂಬರ್ ಇರುತ್ತೆ. ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಂಡ್ರೆ ಅಂದರೆ ಮತ್ತೆ ಕೆಳಗಡೆ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಮತ್ತೆ ಎಂಟರ್ OTP ಅಂತ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಸಬ್ಮಿಟ್ ಅಂತ ಕೊಟ್ಟರೆ ಅಂದರೆ ಮತ್ತೆ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಕೋಬೋದು, ಕಂಗ್ರ್ಯಾಚುಲೇಷನ್ಸ್ ಯುವರ್ ಕಾರ್ಡ್ ಅಂತ ನಿಮ್ಮ ಕಾರ್ಡ್ ನಂಬರ್ ಲಾಸ್ಟ್ 4 ಡಿಜಿಟ್ ನಂಬರ್ ಮಾತ್ರ ಶೋ ಆಗ್ತಾ ಇರುತ್ತೆ. ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಅಂತ, ಅಂದರೆ ನಿಮಗೆ ಆಕ್ಟಿವೇಟ್ ಆಗಿದೆ ಈಗ ಕಾರ್ಡು. ನೀವು ಕಾರ್ಡ್ನ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೀವು ATMನಲ್ಲಿ ಹೋಗಿಬೇಕಾದ್ರೆ ಪಿನ್ನ ರೀಸೆಟ್ ಕೂಡ ಮಾಡ್ಕೋಬೋದು. ಅದನ್ನು ಕೂಡ ಯಾವ ರೀತಿ ಮಾಡೋದಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ. ATM ಕಾರ್ಡ್ನ ಯಾವ ರೀತಿ ರೀಸೆಟ್ ಮಾಡಬೇಕು ಪಿನ್ ಅಂತ. ಮತ್ತು ಇದರ ಈ ಕಾರ್ಡ್ ಮುಖಾಂತರ ನಿಮ್ಮ ಫೋನ್ಪೇ ಆಗಿರ್ಬೋದು, Paytm ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಎಲ್ಲನೂ ಕೂಡ ನೀವು ಇನ್ನು ಮುಂದೆ ಯೂಸ್ ಮಾಡ್ಕೋಬೋದು. ಅಂದರೆ ಈಗ ಕಾರ್ಡ್ ನಿಮ್ಮದು ಆಕ್ಟಿವೇಟ್ ಆಗಿದೆ. ಈಗ ಈ ಕಾರ್ಡ್ ನಿಮಗೆ UPI ಪೇಮೆಂಟ್ಗೆ ಅವೈಲೇಬಲ್ ಆಗಿರುತ್ತೆ. ಅಂದರೆ ನೀವು ಎಲ್ಲನೂ UPI ಪೇಮೆಂಟ್ನ ಮಾಡ್ಕೋಬೋದು. ನಿಮ್ಮ ಫೋನ್ಪೇ Paytm ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ATM ಕಾರ್ಡ್ನ ನಿಮ್ಮ ಮೊಬೈಲಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೇ ರೀತಿ ನೀವು ಬ್ರಾಂಚ್ಗೆ ಹೋಗಬೇಕಾಗಿಲ್ಲ. ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ATM ಇತ್ತು ಅಂದರೆ ನೀವು ಅಲ್ಲಿ ಮಾಡ್ಕೋಬೋದು. ಆದರೆ ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲೇ ಈ ರೀತಿ ನೀವು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ಪಡ್ಕೊಳ್ಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.